ಈ ವಿಡಿಯೋಲಿ 29th ಆರ್ ಕ್ವಶನ್ ಮಾಡೋಣ. ಓಕೆ, ಸೊ ಈ 29th ಆರ್ ಕ್ವಶನ್ ಮಾಡೋಣ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ 29th, ಇದು ಬಂದ್ಬಿಟ್ಟು 29th ಆರ್ ಕ್ವಶನ್. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಮೀಡಿಯನ್. ಓಕೆ, ಈಗ ಒಂದು ಟೇಬಲ್ ಕೊಟ್ಟಿದ್ದಾರೆ, ಅದಕ್ಕೆ ಮೀಡಿಯನ್ ಕಂಡಿಡ್ಬೇಕು. ಓಕೆ, ಏನೇನ್ ಕೊಟ್ಟಿದ್ದಾರೆ ನೋಡ್ರಿ. ಕ್ಲಾಸ್ ಇಂಟ್ರೋಲ್ ಏನ್ ಕೊಟ್ಟಿದ್ದಾರೆ, 15 to 20, 20 to 25, 25 to 30, 30 to 35, ಇನ್ನೊಂದು ಬಂದ್ಬಿಟ್ಟು 35 to 40 ಅಂತ ಕೊಟ್ಟಿದ್ದಾರೆ. ಈಗ ಆಮೇಲೆ ಏನು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಏನ್ ಕೊಟ್ಟಿದ್ದಾರೆ, 2, 3, 6, 4, 5 ಕೊಟ್ಟಿದ್ದಾರೆ. ಓಕೆ, ಈಗ ನಾವು ಮೀಡಿಯನ್ ಕಂಡಿಡ್ಬೇಕಂದ್ರೆ ಫಸ್ಟ್ ನಾವ್ ಏನ್ ಕಂಡಿಡ್ಬೇಕಂತಂದ್ರೆ, ಫಸ್ಟ್ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡಿಡ್ಬೇಕು. ಓಕೆ, ಫಸ್ಟ್ ಬಂದ್ಬಿಟ್ಟು ಏನು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಮಾಡ್ಬೋದು. ಓಕೆ, ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಯಾವ ತರ ಅಂದ್ರೆ, ಇಲ್ಲಿ 2 ಇದ್ರೆ 2 ಬರೀರಿ. ನೆಕ್ಸ್ಟ್ ಈ 2ಗೆ ಓಕೆ ಈ 3 ನ ಆಡ್ ಮಾಡ್ಬೇಕು. 2 + 3 ಏನಾಯ್ತು, 5 ಆಯ್ತು. ಈ 5ಗೆ ಓಕೆ ಒಂದ್ ನಿಮಿಷ, ಓಕೆ ಈ 5ಗೆ ಈ 6 ನ ಆಡ್ ಮಾಡ್ಬೇಕು. 5 + 6 ಎಷ್ಟು, 11. ಓಕೆ, ಆಮೇಲೆ ಈ 11ಗೆ ಈ 4 ನ ಆಡ್ ಮಾಡ್ಬೇಕು. ಎಷ್ಟಾಯ್ತು, 11 + 4 15 ಆಯ್ತು. ಓಕೆ, ಈ 15ಗೆ ಓಕೆ 15 + 5 ಮಾಡಿದ್ರೆ ಎಷ್ಟಾಗುತ್ತೆ, 20 ಆಗುತ್ತೆ. ಓಕೆ, ಫಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡಿಡ್ಬೇಕು. ಆಮೇಲೆ ಓಕೆ ಈ ಎಫ್ ಟೋಟಲ್ ಏನಾಗುತ್ತೆ ನೋಡ್ರಿ. ಎಫ್ ಟೋಟಲ್ ಫ್ರೀಕ್ವೆನ್ಸಿನ ನಾವು ಎನ್ ಅಂತ ಕರಿತೀವಿ ಮೀಡಿಯನ್ ಅಲ್ಲಿ. ಹೀಗೆ ಆಡ್ ಮಾಡಿದ್ರೆ 2 + 3 5, 5 + 6 11, 11 + 4 15, 15 + 5 20 ಆಗುತ್ತೆ. ಎನ್ ವ್ಯಾಲ್ಯೂ ಏನು, 21. ಈಗ ನಾವೇನ್ ಮಾಡ್ಬೇಕು, n/2 ಕಂಡಿಡ್ಬೇಕು. n/2 ಅಂದ್ರೆ ಏನು, 20/2 ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 10 ಜಾ. n/2 ಎಷ್ಟು, 10. 10 ಕಿನ ಜಾಸ್ತಿ ಇರೋ ನಂಬರ್ ನೋಡ್ರಿ. 10 ಕಿನ ಇಮಿಡಿಯೇಟ್ ಆಗಿರ್ಬೇಕು. 10 ಕಿನ ಇಮಿಡಿಯೇಟ್ ಇರೋ ನಂಬರ್ ಯಾವುದು, ಓಕೆ 11 ಇದೆ. ಇದು ಬಂದ್ಬಿಟ್ಟು ಗ್ರೇಟರ್ ದನ್ n/2. ಓಕೆ, 10 ಕಿನ ಜಾಸ್ತಿ ಮತ್ತೆ ಇಮಿಡಿಯೇಟ್ ಆಗಿ ಜಾಸ್ತಿ ಇರೋದು ಇದೆ. ಈಗ ನೀವು ನೋಡಿದ್ರೆ ಈ n/2 ಲೈನಿಗೆ ಓಕೆ ಈ n/2 ಲೈನಿಗೆ ಈ ಕ್ಲಾಸ್ ಇಂಟ್ರೋಲ್ ಇರುತ್ತಲ್ಲ, ಓಕೆ ಇದನ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ಈಗ ನಮ್ಗೆ ಏನ್ ಗೊತ್ತಾಯ್ತು, ಮೀಡಿಯನ್ ಕ್ಲಾಸ್ ಗೊತ್ತಾಯ್ತು. ಓಕೆ, ಮೀಡಿಯನ್ ಕ್ಲಾಸ್ ಏನು 25 to 30 ಅಂತ ಗೊತ್ತಾಯ್ತು. ಓಕೆ, ಈಗ ಆಮೇಲೆ ಈ ಮೀಡಿಯನ್ ಕ್ಲಾಸ್ ಪಕ್ಕಕ್ಕಿರೋದನ್ನ ನಾವು 6 ಇದೆಲ್ಲ ಅದನ್ನ ಎಫ್ ಅಂತ ತಗೊಂತೀವಿ. ಅದ್ರ ಮೇಲೆ ಇರೋದು ಈ 5 ನ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ತಗೊಂತೀವಿ. ಓಕೆ, ಸೊ ಈಗ ನಮ್ಗೇನು, ಈಗ ಏನೇನ್ ಗೊತ್ತಾಯ್ತು, ಮೀಡಿಯನ್ ಕ್ಲಾಸ್ ಗೊತ್ತಾಯ್ತು. ಸೊ ಎಲ್ ವ್ಯಾಲ್ಯೂ ಓಕೆ 25. ಓಕೆ, ಎಲ್ ಈ ಮೀಡಿಯನ್ ಕ್ಲಾಸ್ ಇದು ಲೋವರ್ ಲಿಮಿಟ್, ಇದು ಅಪ್ಪರ್ ಲಿಮಿಟ್. ಎಲ್ ಅಂದ್ರೆ ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್. ಲೋವರ್ ಲಿಮಿಟ್ ಎಷ್ಟಿದೆ, 25 ಇದೆ. ಸೊ ಇಲ್ಲಿ 25 ಬರ್ತೀನಿ. ಓಕೆ, ಆಮೇಲೆ ಈಗ ಎಫ್ ವ್ಯಾಲ್ಯೂ ಏನ್ ಗೊತ್ತು ನಮ್ಗೆ, ಎಫ್ ವ್ಯಾಲ್ಯೂ 6 ಅಂತ ಗೊತ್ತು. ಸಿ ಎಫ್ ವ್ಯಾಲ್ಯೂ ಏನಂತ ಗೊತ್ತಾಯ್ತು, 5 ಅಂತ ಗೊತ್ತಾಯ್ತು. ಈಗ ನಾವು ಹೆಚ್ ಕಂಡಿಡ್ಬೇಕು. ಹೆಚ್ ಫಾರ್ಮುಲಾ ಬಂದ್ಬಿಟ್ಟು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಇಲ್ಲಿ ಅಪ್ಪರ್ ಲಿಮಿಟ್ ಏನಿದೆ 30 ಇದೆ, ಮೈನಸ್ ಲೋವರ್ ಲಿಮಿಟ್ ಏನಿದೆ 25 ಇದೆ. 30 - 25 ಏನಾಯ್ತು, 5 ಆಯ್ತು. ಇದು ಬಂದು ಹೈಟ್. ಓಕೆ, ಈಗ ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು, ನಮಗೆ ಈಗ ಎಲ್ಲಾ ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ನಾವಿವಾಗ ಏನ್ ಮಾಡೋಣ, ಫಾರ್ಮುಲಾ ಅಪ್ಲೈ ಮಾಡ್ಬಿಡ. ಸೊ ಈಗೇನ್ ಮಾಡೋಣ, ಫಾರ್ಮುಲಾ ಅಪ್ಲೈ ಮಾಡಿ. ಫಾರ್ಮುಲಾ ಬಂದು ಮೀಡಿಯನ್ ಇಸ್ ಈಕ್ವಲ್ ಟು ಓಕೆ ಎಲ್ ಪ್ಲಸ್ ಓಕೆ ಬ್ರಾಕೆಟ್ ಓಪನ್ ಮಾಡಿ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್. ಇದು ಬಂದು ಫಾರ್ಮುಲಾ. ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಲ್ ವ್ಯಾಲ್ಯೂ ಎಷ್ಟು, 25 ಪ್ಲಸ್ n/2 ವ್ಯಾಲ್ಯೂ ಏನು, n/2 ವ್ಯಾಲ್ಯೂ ಎಷ್ಟು 10 ಮೈನಸ್ ಸಿ ಎಫ್ ವ್ಯಾಲ್ಯೂ ಏನಿದೆ 5 ಹೋಲ್ ಡಿವೈಡೆಡ್ ಬೈ ಎಫ್ ವ್ಯಾಲ್ಯೂ ಏನಿದೆ 6 ಇದೆ ಇಂಟು ಹೆಚ್ ವ್ಯಾಲ್ಯೂ ಏನಿದೆ 5 ಇದೆ. ಓಕೆ, ಸೊ ಈಗ ನೀವು ನೋಡಿದ್ರೆ 25 ಪ್ಲಸ್ ಓಕೆ 10 ಅಲ್ಲಿ 5 ಹೋದ್ರೆ 5 ಡಿವೈಡೆಡ್ ಬೈ 6 ಇಂಟು 5. ಸೊ ಏನಾಗುತ್ತೆ, ಈಗ ಮಲ್ಟಿಪ್ಲೈ ಮಾಡ್ಬೋದು ನಾವು ಇವಾಗ. 25 ಪ್ಲಸ್ 5 5 ಜಾ 25/6. ಓಕೆ, ಸೊ ಈಗ ನಾವೇನ್ ಮಾಡೋಣ, 25/6 ನ ಡಿವೈಡ್ ಮಾಡೋಣ. 25 ಡಿವೈಡ್ ಬೈ
6 6 4 24 5 ಅಲ್ಲಿ 4 ಹೋದ್ರೆ 1 ಉಳಿತು 0.0 ಓಕೆ ಮತ್ತೆ 6 1 6 ಎಷ್ಟು ಉಳಿತು 10 ಅಲ್ಲಿ 6 ಹೋದ್ರೆ 4 ಉಳಿತು ಪಾಯಿಂಟ್ ಇದೆ 0 ತಗೋಬಹುದು ಓಕೆ ಮತ್ತೆ 6 6 36 ಓಕೆ 10 ಅಲ್ಲಿ 6 ಹೋದ್ರೆ 4 ಆಯ್ತು ಓಕೆ ಈಗ ಪಾಯಿಂಟ್ 10 ತಗೋಬಹುದು ಓಕೆ ಮತ್ತೆ ಏನಾಯ್ತು 6 6 36 ಸೊ 10 ಅಲ್ಲಿ 6 ಹೋದ್ರೆ 4 ಇದು ಮತ್ತೆ ಏನಾಯ್ತು 0 ಆಯ್ತು ಸೊ ನೀವು ಮಾಡ್ಕೊಂತ ಹೋದ್ರೆ ಹಿಂಗೆ ಬರುತ್ತೆ 4.1666 ಬರುತ್ತೆ ಈಗ ನೀವೇನ್ ಮಾಡ್ಬೇಕು ಡೆಸಿಮಲ್ ಆದ್ಮೇಲೆ ಥರ್ಡ್ ನಂಬರ್ ನೋಡ್ರಿ ಥರ್ಡ್ ನಂಬರ್ 5 ಕಿನ ಜಾಸ್ತಿ ಇದ್ರೆ 5 ಕಿನ ಜಾಸ್ತಿ ಇದೆ ತಾನೆ ಅವಾಗ ಏನ್ ಮಾಡ್ಬೇಕು ನೀವು ಸೆಕೆಂಡ್ ನಂಬರ್ಗೆ 1 ಆಡ್ ಮಾಡ್ಬೇಕು ಅದನ್ನ ರೌಂಡ್ ಫಿಗರ್ ಅಂತಾರೆ ಸೊ ಇವಾಗ ಏನಾಗುತ್ತೆ ನಮಗೆ ಬಂದಿದ್ದು 4.166 ಈಗ ಥರ್ಡ್ ನಂಬರ್ ಡೆಸಿಮಲ್ ಆದ್ಮೇಲೆ ಥರ್ಡ್ ನಂಬರ್ 5 ಕಿನ ಜಾಸ್ತಿ ಇದೆ ಸೊ ಅದಕ್ಕೆ ಏನ್ ಮಾಡ್ತೀನಿ ಈ 6 ಗೆ 1 ಆಡ್ ಮಾಡ್ಬಿಟ್ಟು ಸೊ ಏನ್ ಬರಿತೀನಿ ಅದನ್ನ 4.17 ಅಂತ ಬರಿತೀನಿ ಸೊ ಇದೇನಾಯ್ತು 4.17 ಸೊ ಈಗೇನ್ ಬರ್ತೀನಿ 25 ಪ್ಲಸ್ 4.17 ಆಯ್ತು ಸೊ ಇದು ನಥಿಂಗ್ ಬಟ್ ಎಷ್ಟಾಯ್ತು 29.17 ಆಯ್ತು ಓಕೆ ಇದು ಬಂದ್ಬಿಟ್ಟೇನು ಮೀಡಿಯನ್ ಓಕೆ ಮೀಡಿಯನ್ ಬಂದ್ಬಿಟ್ಟು 29.17 ಓಕೆ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಟೆಲಿಗ್ರಾಮ್ ಚಾನಲ್ ಲಿಂಕು ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಅವ್ರು 2 ಸೆಟ್ ಕೊಟ್ಟಿದ್ದಾರೆ ಸೆಟ್ 1 ಮತ್ತೆ ಸೆಟ್ 2 ಅವೆರಡನ್ನ ಸಾಲ್ವ್ ಮಾಡ್ಬಿಟ್ಟು ನಿಮ್ಗೆ ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇದನ್ನ ನೀವು ರೆಫರ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ